ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಫೇರ್ವೆಲ್ ಡೇ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋಗಿ ಒಂದು 20 ನಿಮಿಷಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಇಲ್ಲಿ 9th ಅವರು 10th ಅವ್ರಿಗೆ ಒಂದು ಫನ್ನಿ ಗೇಮ್ ಇಟ್ಟಿದ್ರು. ಒಬ್ಬ ಹುಡುಗ ಇನ್ನೊಬ್ಬ ಹುಡುಗಂಗೆ ಸ್ಯಾರಿ ಉಡಿಸ್ಬೇಕಾಗಿತ್ತು. ಅವರಿಗೆ ಹೇಗ್ ಬರುತ್ತೋ ಹಾಗೆ ಸ್ಯಾರಿ ಉಡಿಸಿದ್ರು, ಮತ್ತೆ ಜೊತೆಗೆ ರ್ಯಾಂಪ್ ವಾಕ್ ಕೂಡ ಮಾಡಿಸಿದ್ರು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು. He is my favorite teacher and he is my inspiration to speak on the stage. For me, he is a Mike Tyson and attitude team. Next favorite teacher who I want to describe is our PG Mike sir. For me, he is a leader of leader, good orator, a pure art teacher. The society and for the nation. Our nation, we have the responsibility. That responsibility you have to take in the form of an oath and follow. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಪ್ರೋಗ್ರಾಮು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಚಿಕ್ಕ ಮಗ ವಿಡಿಯೋ ಮಾಡ್ತಾ ಬರ್ತಾ ಇದ್ದಾನೆ. ಪ್ರೋಗ್ರಾಮ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಫೇರ್ವೆಲ್ ಡೇ ಅಂದರೆ 9th ಸ್ಟೂಡೆಂಟ್ಸು 10th ಸ್ಟೂಡೆಂಟ್ಸ್ಗೆ ಸೆಂಡ್ ಅಪ್ ಕೊಡೋ ಒಂದು ಪುಟ್ಟ ಫಂಕ್ಷನ್ ಅಂತ. ಇದರಲ್ಲಿ ಡ್ಯಾನ್ಸು, ಫನ್ನಿ ಗೇಮ್ಸು ಮತ್ತು ಟೀಚರ್ಸ್ ಬಗ್ಗೆ ಸ್ಟೂಡೆಂಟ್ಸ್ಗಿರೋ ಕೆಲವು ಅಭಿಪ್ರಾಯಗಳನ್ನ ಹೇಳ್ಕೊಳೋದಾಗಿರ್ಬೋದು, ಎಲ್ಲ ಥರ ಪ್ರೋಗ್ರಾಮು ಅರೇಂಜ್ ಮಾಡಿದರು. 10th ಎಕ್ಸಾಮ್ ಹತ್ರ ಇರೋದ್ರಿಂದ ಅದ್ರ ಪ್ರಿಪ್ರೇಷನ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ ತಿಳಿಸಿದ್ರು. ಹಾಗೆ ಎಲ್ಲ ಟೀಚರ್ಸು ಸ್ಟೂಡೆಂಟ್ಸ್ಗೆ ಬೆಸ್ಟ್ ವಿಶಸ್ ಕೂಡ ಹೇಳಿದ್ರು. ನನ್ನ ಮಕ್ಕಳಿಬ್ರು ಕೂಡ ಪ್ಲೇ ಹೋಮಿಂದನೂ ಇದೇ ಸ್ಕೂಲಲ್ಲೇ ನಾವು ಓದಿಸ್ತಾ ಇರೋದು. ಟೋಟಲಿ ಒಂದೊಳ್ಳೆ ಸ್ಕೂಲ್ ಅಂತ ಹೇಳ್ಬೋದು. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಕೋಚಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲ 10th ಮಕ್ಕಳಿಗೂ ಸ್ಕೂಲ್ ಫೋಟೋ ಇರೋ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ರು. ಇದು ಕದಂಬ ಇಂಟರ್ನ್ಯಾಷನಲ್ ಸ್ಕೂಲ್ ಶಿರಾ. ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ. ನೋಡ್ರಿ ಎಲ್ಲ ಎಷ್ಟೊಂದು ಕೈಗಳು ಬಂದಿದಾವೆ ನೋಡ್ರಿ. ಇಲ್ಲಿ ನಾನು ಕುತ್ಕೊಂಡ್ ಮಣ್ಣು ಕೊಡ್ತಿದ್ದೆ. ಇಲ್ಲಿ ಅಮ್ಮ ಕೊಡ್ತೈತೆ. ಇಲ್ಲಿ ಒಬ್ರು ನಿಂತ್ಕೊಂಡು ಕೀಳ್ತಾ ಇದ್ದಾರೆ. ಆ ಕಡೆ ಮಕ್ಕಳು ಯಾವ ಕಾಣ್ತಿಲ್ಲ. ನೋಡ್ರಿ ಇಲ್ಲಿ ಇಲ್ಲೊಬ್ರು ಇದ್ದಾರೆ. ಅಡ್ಡ ಕೊಡ್ತಾ ಇದಾರೆ ಮಕ್ಕ ತೋರಿಸ್ಬಾರ್ದು ಅಂತ. ಎಲ್ಲ ಕೈ ಕೀಳ್ತಾ ಇದಾರೆ. ಇಲ್ಲಿಂದ ನೆಕ್ಸ್ಟ್ ಮೇಲೊಬ್ರು ನಿಂತ ಇದಾರೆ. ಕಾಣಿಸ್ತಾ ಒಂದ್ ನಿಮಿಷ ಡೋಂಟ್ ಕ್ರೈ. ನೋಡ್ರಿ ಎಲ್ಲ ಗಿಡ ನೋಡ್ತೀನಿ.
ನನ್ನ ಕರ್ಕೊಂಬ ಮಾಟೆ ಮಿನಾಟಿ. ಇಲ್ಲಿ ಒಬ್ರು ಕೇಳ್ತಾ ಇದ್ದಾರೆ, ಇವ್ರ ಹೆಸರು ಮೋಸಿನಾಸ್ ಬಾನೋಸ್. ಇಲ್ಲಿ 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 ಅಲ್ಲ ಒಬ್ರು ಕೇಳ್ತಾ ಇದ್ದಾರೆ, ಅವ್ರ ಹೆಸರು ಐಶಾ ಬಾನೋಸ್. ಹೆಸರು ಕರೆಕ್ಟಿಂಗ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಸ್ಯಾಟರ್ಡೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಕ್ಕಳಿಗೆ ಸ್ಕೂಲ್ ರಜಾ ಇರೋದ್ರಿಂದ ಸ್ವಲ್ಪ ಕೆಲಸ ಇತ್ತು. ಅಂದರೆ ಪ್ಲಾಂಟ್ಸ್ ಕ್ಲೀನ್ ಮಾಡೋದಿತ್ತು, ಮತ್ತು ಕಾಯಿಗಳು ತುಂಬ ಬಿಟ್ಟಿದ್ವು, ಅದನ್ನು ಎಲ್ಲ ಬಿಡಿಸ್ಬೇಕು ಅಂದ್ಬಿಟ್ಟು ಫಸ್ಟು ಚಿಟ್ಟೆಕಾಯಿ ಎಲ್ಲ ಬಿಡಿಸಿದ್ವಿ. ಇವತ್ತು ಕಾಲೇಜ್ ಸಹ ರಜಾ ಇರೋದ್ರಿಂದ ನಮ್ಮ ಪಕ್ಕದ ಮನೆಯವರು ಸಹ ನನಗೆ ಚಿಟ್ಟೆಕಾಯಿ ಬಿಡಿಸೋದ್ರಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಇರೋರಲ್ಲೆಲ್ಲ ಇವರೇ ತುಂಬ ಪರಿಚಯ ಆಗಿರೋದು ಮತ್ತು ಕ್ಲೋಸ್ ಆಗಿರೋದು. ಫ್ರೀ ಇದ್ದಾಗಲೆಲ್ಲ ಮನೆ ಹತ್ರ ಬಂದು ಏನಾದರೂ ಕೆಲಸ ಇದ್ದರೆ ಹೆಲ್ಪ್ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಆಕಾಶದಲ್ಲಿ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಮನ್ ಬಿಲ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನಮಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕ್ಯಾಮರಾದಲ್ಲಿ ಯಾವ ಥರ ಕ್ಲಿಯರೆನ್ಸ್ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾವು ಡೈರೆಕ್ಟಾಗಿ ನೋಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದೊಂದು ಸೀನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ. ಫ್ರೆಂಡ್ಸ್, ಗಿಡಗಳಿಟ್ಟಿರೋ ಪಾಟಲ್ಲೆಲ್ಲ ಮಣ್ಣು ತುಂಬ ಕಡಿಮೆ ಅನ್ನಿಸ್ತಿತ್ತು, ಅದಕ್ಕೆ ಸ್ವಲ್ಪ ಎಲ್ಲ ಮಣ್ಣು ಹಾಕಿ ನೀರು ಹಾಕೋಣ, ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವರಿಬ್ಬರು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಂಡೇ ಒಂದೇ ದಿನ ಸ್ಕೂಲ್ ಫ್ರೀ ಇರೋದ್ರಿಂದ ಅವರು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ನನ್ನ ಮಕ್ಕಳು ವಾರ ಫುಲ್ಲು ಒಂದು ಕೆಲಸನೂ ಮುಟ್ಟಲ್ಲ. ಸಂಡೇ ಬರೋದ್ರಿಂದ ನಾನೇ ಸ್ವಲ್ಪ ಬಲವಂತವಾಗಿ ಮಾಡಿಸ್ತೀನಿ. ಇವತ್ತು ಅವರಾಗೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ದೊಡ್ಡವನಿಗೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ಮತ್ತು ಆನ್ಯಲ್ ಎಕ್ಸಾಮ್ ಹತ್ರ ಇರೋದ್ರಿಂದ ಅವನ ಕೈಲಿ ಅಷ್ಟಾಗಿ ಕೆಲಸಗಳು ಮಾಡಿಸ್ತಾ ಇಲ್ಲ. ಅವನು ಓದೋದೇ ತುಂಬ ಬ್ಯುಸಿಯಾಗಿರುತ್ತೆ. ಅಂತ ಗಿಡಗಳಿಗೆ ಊಟ ಹಾಕುತ್ತಿದೆ ದೀಕ್ಷೇಣ ಸ್ಟೈಲ್ ಆಗಿ ನನ್ನ ಮಗ ಕನ್ನಡಕ ಹಾಕೊಂಡು ಆಗ್ತಾನೆ. ಸಾರಿ ಇಂಗ್ಲಿಷ್ ಸ್ಪೆಕ್ಸ್ ಹಾಕೊಂಡು ಆಗ್ತಾ ಇದ್ದಾನೆ. ಅದಕ್ಕೆ ಏನೇನೋ ಇವರಿಬ್ರನ್ನು ಗಿಡದ ಪೋಷಣೆ ಮಾಡೋಕ್ಕೋಸ್ಕರ ಇಟ್ಕೊಂಡಿದೀವಿ. ಪೋಷಣೆ ಮಾಡ್ತಾ ಇದ್ದಾರೆ. ನನ್ನ ಮಗ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತೆ, 6th ಓದ್ತಾವನೆ. ಇಲ್ಲ ಡಿಸಿನೇ ನನ್ನ ಮಗ. ತಗೊಂಡ್ರು ಬಿಸಿಲು ನೀಟಾಗಿ ಕಾಣುತ್ತೆ. ಗುಲಾಬಿ ಗಿಡ ರೋಸ್ ಬಿಡ್ತಾ ಇದ್ದಾವೆ. ಎರಡು ಕಾಣ್ತಾ ಇದೆ. ಒಂದು ಎಲೆಯನ್ನು ಕಿತ್ತು ಬಿಟ್ಟಿದ್ದೇನೆ, ಅದು ಎಲ್ಲದಕ್ಕೊಂದು ಚಿಕ್ಕಿಡುತ್ತಿ ಗೊತ್ತಾ ಚೆನ್ನಾಗಿ ಮಾಡ್ತಿದ್ದೀರಾ. ಶೋ ಗಿಡಕ್ಕೆ ಬೇರೆ ಆಗ್ತಾವ್ರೆ. ಗುಲಾಬಿ ಗಿಡ ತುಂಬಾ ಚೆನ್ನಾಗಿ ಕಾಣ್ತದೆ. ನೀರು ಇಟ್ಕೊಡ್ಲಾ? ಮೊಬೈಲ್ ಅಲ್ಲಿ ನೋಡಿದ್ದೆ.
ಈಗ ಒಂದದಲ್ಲಿ ಹೋಗ್ಬಿಟ್ರೆ ಲೈನ್ ಹಾಕೋಬೇಕು ಹಂಗೆ ಈ ಕಡೆ ಕಂಡಿ ಕಡೆ ಹಾಕೋನು ದೀಕ್ಷಿ ತೊಳಿತಾವನಂಟಿ ಹಂಗೆ ಇದ್ ಮಾಡಿ ತೊಳಿಯೋದ ಎಲ್ಲ ಮಾಡ್ಕೋದ್ರಿ ಇವತ್ತು ಹೊರಗಡೆ ಕ್ಲೀನಿಂಗ್ ಕೆಲಸ ನನಗೆ ಫ್ರೀ ಮಾಡಿಕೊಟ್ಟು ಇವರೇ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರ್ತದೆ. ಪರವಾಗಿಲ್ಲ. ಪರವಾಗಿಲ್ಲ ಗಂಟ್ಸಾಯ್ತು. ಸೌಂಡ್ ಹಾಕ್ಬಿಟ್ಟು ಅಪ್ಪಂಗೆ ತೋರಿಸ್ರಿ. ಕೊಡಚ್ಚಿನಿ ಕೊಡು ನಂದಡ ಚಿನ್ನು ಕೊಡು ಕೊಡು. ರೈಸ್ ಮಾಡ್ತೈತೆ ವಯಸ್ಸು ಕೊಟ್ಟು ಬಿಡ್ತೀನಿ ಹಂಗೆ. ನೀವ್ ರೈಸ್ ಬಿಸ್ಕೆಟ್ ತಿನ್ನಂಗಿಲ್ಲ. ನನ್ನ ಮಕ್ಳಿಗೆ ನಾಯಿಮರಿಗಳು ಅಂದರೆ ತುಂಬ ಇಷ್ಟ. ಮತ್ತು ಅದನ್ನು ಕ್ಯಾತೆ ಮಾಡಿದಾಗ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಮನೆಯಲ್ಲಿ ವುಡ್ ಪೀಸ್ಗಳು ಇದ್ದಿದ್ದನ್ನು ಯೂಸ್ ಮಾಡಿಕೊಂಡು ಅವ್ರ ಇನ್ಷಿಯಲ್ಗಳ್ನ ಬರೆದು ಈ ಥರ ಗೇಮ್ ಆಟ ಆಡ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಈ ಥರ ಆಟ ಆಡೋದ್ರಲ್ಲಿ ಏನೋ ಒಂಥರ ಖುಷಿ. ಓಕೆ ಫ್ರೆಂಡ್ಸ್, ನಾನು ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಫ್ರೆಂಡ್ಸ್.